ಹಾಯ್ ನಮಸ್ತೆ ಸ್ನೇಹಿತರೆ, ಎನ್ಸಿಸಿ ಕಾಂಪಿಟೇಟಿವ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 2025ರಲ್ಲಿ ಆಗಿರುವಂತಹ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡಿಸಿದ್ವಿ. ಆಲ್ರೆಡಿ ಇದನ್ನ 2 ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇದ್ರ 3ನೇ ವಿಡಿಯೋ ಆಗಿರುತ್ತೆ. ಇದರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಕ್ವಶನ್ಸ್ ಹೇಳಿ ಅದಾದ್ಮೇಲೆ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಇಶ್ಯೂಸ್ ಕೊಡೋ ಮುಂದೆ ಫಸ್ಟ್ ಕ್ವಶನ್ಸ್ ಹೇಳಿ ಡಿಸ್ಕಷನ್ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಇದೇ ರೀತಿಯ ಕ್ವಶನ್ಸ್ ಗಳು ನಿಮಗೆ ಬರಬಹುದು. ಸೊ ಕ್ಲಿಯರ್. ಇದರಲ್ಲಿ ನಾವು ತಗೊಳ್ತಿರೋ ಮೊದಲನೇ ಟಾಪಿಕ್ ಯಾವುದು ಅಂದ್ರೆ ಏಷ್ಯಾ ಪವರ್ ಇಂಡೆಕ್ಸ್ 2025. ಸೊ ರೀಸೆಂಟ್ ಆಗಿ ಇದು ಕೂಡ ನೀವು ನ್ಯೂಸ್ ಅನ್ನು ನೋಡಿರ್ತೀರಾ. ಏಷ್ಯಾ 2025ರ ಪವರ್ ಇಂಡೆಕ್ಸ್ ಕೂಡ ರಿಲೀಸ್ ಮಾಡಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಒಂದು ಕ್ವಶನ್ಸ್ ನಾವು ನೋಡ್ತಾ ಹೋಗೋಣ. 2025ರ ಏಷ್ಯಾ ಪವರ್ ಇಂಡೆಕ್ಸ್ ಗೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿವೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಕ್ಲಿಯರ್. ಮೊದಲನೇದಾಗಿ ಬಂದಾಗ ಯುನೈಟೆಡ್ ಸ್ಟೇಟ್ಸ್ USA ಸೂಪರ್ ಪವರ್ ಅಂತ ಹೇಳಿ ಕೊಟ್ಟಿದ್ದಾನೆ. ಸೆಕೆಂಡ್ ಚೀನಾ ಸೂಪರ್ ಪವರ್ ಅಂತ ಕೊಟ್ಟಿದ್ದಾನೆ. ಇಂಡಿಯಾ ಮೇಜರ್ ಪವರ್ ಅಂತ ಕೊಟ್ಟಿದ್ದಾನೆ. ಜಪಾನ್ ಮೇಜರ್ ಪವರ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದರ ಹೊಂದಾಣಿಕೆ ಕರೆಕ್ಟ್ ಆಗಿದೆ ಅಂತ ಹೇಳಬೇಕು. ಆಪ್ಷನ್ ಎ 1 and 2, ಆಪ್ಷನ್ ಬಿ 1 2 3, ಆಪ್ಷನ್ ಸಿ 2 3 4, ಆಪ್ಷನ್ ಡಿ 1 2 3 4. ಸೊ ಕ್ಲಿಯರ್. ಅಂದ್ರೆ 2025ರ ಏಷ್ಯಾ ಪವರ್ ಇಂಡೆಕ್ಸ್ ಪ್ರಕಾರ ಯಾವ ರಾಷ್ಟ್ರಗಳು ಸೂಪರ್ ಪವರ್ ಆಗಿದೆ ಅನ್ನೋ ಒಂದು ಇಂಡೆಕ್ಸ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ರಿಪೋರ್ಟ್ ಅಲ್ಲಿ ಅಥವಾ ಇಂಡೆಕ್ಸ್ ಅಲ್ಲಿ ಇದು ಯಾವುದು ಮ್ಯಾಚ್ ಕರೆಕ್ಟ್ ಆಗಿದೆ ಅಂತ. ಸೊ ಕ್ಲಿಯರ್. USA ಸೂಪರ್ ಪವರ್ ಅಂತ ಹೇಳಿದ್ದಾರೆ, ಚೀನಾ ಸೂಪರ್ ಪವರ್, ಇಂಡಿಯಾ ಮೇಜರ್ ಪವರ್, ಜಪಾನ್ ಮೇಜರ್ ಪವರ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಆಯ್ಕೆ ಕರೆಕ್ಟ್ ಆಗಿದೆ ಅಂತ ನಾವು ಹೇಳ್ತಾ ಹೋಗ್ಬೇಕು. ಅವ್ರು ನೋಡಿ ಇಲ್ಲಿ USA ಸೂಪರ್ ಪವರ್ ಇದು ಸ್ಟೇಟ್ಮೆಂಟ್, ಇದು ಈ ಹೊಂದಾಣಿಕೆ ಏನಾಗಿದೆ ಕರೆಕ್ಟ್ ಆಗಿದೆ. ಸೊ ಹಂಗಾಗಿ ಒಂದು ಕರೆಕ್ಟ್ ಆಗಿದೆ ಅಂತ ಹೇಳೋದಾದ್ರೆ ನಾವು ಯಾವ್ದನ್ನ ಎಲಿಮಿನೇಟ್ ಮಾಡಬಹುದಿಲ್ಲ. ಎಲಿಮಿನೇಷನ್ ಮೆಥಡ್ ಅನ್ನ ಯೂಸ್ ಮಾಡಿದ್ರೆ ಇಲ್ಲಿ ಸಿ ಎನ್ ಆಪ್ಷನ್ಸ್ ನಾವು ಇಲ್ಲಿ ಎಲಿಮಿನೇಟ್ ಮಾಡಬಹುದು. ಸೆಕೆಂಡ್ ಚೀನಾ ಸೂಪರ್ ಪವರ್, ಎಸ್ ಎರಡನೇದು ಕೂಡ ಸ್ಟೇಟ್ಮೆಂಟ್ ಇಲ್ಲಿ ಕರೆಕ್ಟ್ ಆಗಿದೆ. ಮೂರನೇದು ಕೂಡ ಯಾವುದು ಇಂಡಿಯಾ ಮೇಜರ್ ಪವರ್ ಅಂತ ಇದೆ. ಸೊ ಇಂಡಿಯಾನು ಕೂಡ ಮೂರನೇದೇನಾಗಿದೆ ಸ್ಟೇಟ್ಮೆಂಟ್, ಇದು ಎರಡು ಹೊಂದಾಣಿಕೆ ಕರೆಕ್ಟ್ ಆಗಿದೆ. ಹಾಗಾಗಿ ಇದು ಕೂಡ ಕರೆಕ್ಟ್ ಆಗ್ತಾ ಹೋಗುತ್ತೆ. ಇವಾಗ 1 2 3 ಕರೆಕ್ಟ್ ಇರೋದು ಯಾವುದು 1 2 3 ಅನ್ನೋದು ಅವರ 2 ನ ಇಲ್ಲಿ 1 2 ಏನ್ ಮಾಡ್ಬೋದು ಇಲ್ಲಿ ಎಲಿಮಿನೇಷನ್ ಮಾಡ್ಬೋದು. ಇನ್ನು ಉಳ್ಕೊಳ್ಳೋದು ಬಿ ಅಂಡ್ ಡಿ 50-50% ಉಳ್ಕೊಳ್ಳುತ್ತೆ. ಇವಾಗ ಲಾಸ್ಟ್ ಒನ್ ನೋಡೋಣ. ಜಪಾನ್ ಮೇಜರ್ ಪವರ್ ಅಂತ ಇದೆ, ಇಲ್ಲ. ಸೊ ಹಾಗಾಗಿ ಇದು ರಾಂಗ್ ಕನೆಕ್ಷನ್ಸ್ ಆಗಿತ್ತು, ರಾಂಗ್ ಆಗಿ ಸ್ಟೇಟ್ಮೆಂಟ್ ನ ಕರೆಕ್ಟ್ ಮಾಡಿದ್ದಾರೆ. ಹಾಗಾಗಿ 1 2 3 ಅನ್ನೋ ಸ್ಟೇಟ್ಮೆಂಟ್ ಇಲ್ಲಿ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆಗುತ್ತೆ. ಹೇಗೆ ಏನು ಈ ಒಂದು ಏಷ್ಯಾ ಇಂಡೆಕ್ಸ್ ರಿಪೋರ್ಟ್ ಅನ್ನ ಯಾರು ಕೊಡ್ತಾರೆ ಅವೆಲ್ಲವನ್ನು ಕೂಡ ಡಿಸ್ಕಸ್ ಮಾಡೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮ್ಗೆ ಏನ್ ಬೇಕು ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಆಸ್ಟ್ರೇಲಿಯಾದ ಲೋವಿ ಅನ್ನೋ ಸಂಸ್ಥೆ, ಸೊ ಆಸ್ಟ್ರೇಲಿಯಾ ಬೇಸ್ಡ್ ಆಗಿರುವಂತಹ ಲೋವಿ ಅನ್ನೋ ಒಂದು ಸಂಸ್ಥೆ ಇನ್ಸ್ಟಿಟ್ಯೂಟ್ ಇದನ್ನ ಒಂದು ರಿಪೋರ್ಟ್ ಅನ್ನ ಕೊಡುತ್ತೆ. ಪ್ರತಿ ವರ್ಷ ಇದು ಈ ರಿಪೋರ್ಟ್ ಅನ್ನ ಕೊಡ್ತಿರೋದ್ರಿಂದ ಈ ರಿಪೋರ್ಟ್ ಪ್ರಕಾರ ಭಾರತ ಎಷ್ಟನೇ ಪ್ಲೇಸ್ ಅಲ್ಲಿ ಇದೆ. ಸೊ ಭಾರತ ಇವಾಗ 3rd ಪ್ಲೇಸ್ ಅಲ್ಲಿ ಇದೆ. ಸೊ ಏಷ್ಯಾದಲ್ಲಿ ಬಂದಾಗ ಪವರ್ಫುಲ್ ಆಗಿರುವಂತಹ ಕಂಟ್ರಿಗಳಲ್ಲಿ ಬಂದಾಗ ಭಾರತ ಎಷ್ಟನೇ ಸ್ಥಾನದಲ್ಲಿ ಇದೆ ಈ ಒಂದು ರಿಪೋರ್ಟ್ ಪ್ರಕಾರ 3rd ಪ್ಲೇಸ್ ಅಲ್ಲಿ ಇದೆ. ಟೋಟಲ್ 27 ಕಂಟ್ರೀಸ್ ಅನ್ನ ಕನ್ಸಿಡರ್ ಮಾಡಿ ಇಲ್ಲಿ 27 ರಾಷ್ಟ್ರಗಳ ಪೈಕಿ ಭಾರತ 3ನೇ ಸ್ಥಾನವನ್ನ ಪಡ್ಕೊಂಡಿದೆ. ಹಾಗೆ ನಿಮಗೆ ಈ ಲೋವಿ ಇನ್ಸ್ಟಿಟ್ಯೂಟ್ ಎಷ್ಟು ರಾಷ್ಟ್ರಗಳನ್ನ ಸ್ಟಡಿ ಮಾಡಿದ್ದ ಕೇಳೋದಾದ್ರೆ ನಿಯರ್ಲಿ 27 ಕಂಟ್ರೀಸ್ ಅಲ್ಲಿ ಭಾರತ 3ನೇ ಸ್ಥಾನವನ್ನ ಪಡ್ಕೊಂಡಿದೆ. ಹಾಗಾಗಿ ಸೊ ಕ್ಲಿಯರ್. 2024ರಲ್ಲಿ 2024ರಲ್ಲಿ ಇದೇ ಭಾರತ ನಮಗೆ ಎಷ್ಟು ಅಂಕವನ್ನು ಪಡ್ಕೊಂಡಿತ್ತು 100 ಅಂತ ತಗೊಳ್ಳೋದಾದ್ರೆ ಈ 100 ಅಲ್ಲಿ 38.1 ಅಷ್ಟು ಸ್ಕೋರ್ ಅನ್ನ ಮಾಡಿತ್ತು. ಆದ್ರೆ ಈ ಇಯರ್ ಬಂದಾಗ ನಿಮಗೆ 100ಗೆ ನಿಮಗೆ 40 ಅಷ್ಟು ಸ್ಕೋರ್ ಅನ್ನ ಮಾಡಿದೆ. ಸೊ 40 ಸ್ಕೋರ್ ಮಾಡೋ ಮುಖಾಂತರ ಭಾರತ 3ನೇ ಸ್ಥಾನಕ್ಕೆ ತಲುಪಿರೋದನ್ನ ನಾವಿಲ್ಲಿ ಕಾಣಬಹುದು. ಹಾಗಾಗಿ US ನೋಡಿ, US ನಿಮಗೆ ಏಷ್ಯಾದಲ್ಲಿ ಬರ್ತಾ ಇಲ್ಲ, ಆದ್ರೆ ಏಷ್ಯಾದಲ್ಲಿ ತನ್ನ ಪವರ್ ಅನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿದೆ. ಸೊ ಭಾರತದಲ್ಲಿ ತನ್ನ ಒಂದು ಪ್ರಾಬಲ್ಯತೆಯನ್ನ ಮರಿತಾ ಇದೆ. ಭಾರತ ಆಗ್ಬೋದು ಸೊ ಅಥವಾ ಏಷ್ಯಾ ಕಾಂಟಿನೆಂಟ್ ಅಲ್ಲಿ USA ತನ್ನ ಪ್ರಾಬಲ್ಯತೆಯನ್ನು ಹೆಚ್ಚು ಮಾಡ್ತಿದೆ ಅನ್ನೋದಕ್ಕೆ ಈ ಒಂದು ಸೊ ರಿಪೋರ್ಟೇ ನಾವು ಇಲ್ಲಿ ಹೇಳ್ತಾ ಬರುತ್ತೆ. ಸೊ ಏಷ್ಯಾದಲ್ಲಿ ಯಾವ್ದು USA ಸೂಪರ್ ಪವರ್ ಆಗಿದೆ. ಇದಾದ್ಮೇಲೆ ಯಾವ್ದು ಬರ್ತಾರೆ ಚೀನಾ 73.7% ಅಷ್ಟು ಇದು ಒಂದು ಅಂಕವನ್ನ ಪಡ್ಕೊಂಡಿದೆ. ಹಾಗೆ ಇದು ಸೂಪರ್ ಪವರ್ ಆಗಿರುತ್ತೆ. ಇಂಡಿಯಾ 40% ಇದು ಮೇಜರ್ ಪವರ್ ಆಗಿ ಹೊರಹೊಮ್ಮುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಜಪಾನ್ 38.8 ತಗೊಂಡು ಮಿಡಲ್ ಪವರ್ ಆಗಿ. ಇದ್ರಲ್ಲಿ ಏನ್ ಗಮನಿಸುವಂತ ವಿಚಾರ ಅಂತಂದ್ರೆ ಏಷ್ಯಾದಲ್ಲಿ ಟೆಕ್ನಾಲಜಿ ಇವೆಲ್ಲ ಕೂಡ ಜಪಾನ್ ಅನ್ನ ಭಾರತ ಮೀರಿಸ್ತಾ ಇದೆ ಅಂತ ಹೇಳಿ ರಿಪೋರ್ಟ್ ಹೇಳುತ್ತೆ. ಸೊ ಇಲ್ಲಿ ಮಿಡಲ್ ಪವರ್ ಅನ್ನ ಇಲ್ಲಿ ಕೊಟ್ಟಿರೋದು ಮ್ಯಾಸಿವ್ ಫಾಲೋಯಿಂಗ್ ಅಲ್ಲಿ ಅದೇನೆ. ಅದೇ ತರ ರಷ್ಯಾ 32.1% ಅನ್ನ 1% ಅನ್ನ ಅಂಕವನ್ನ ಪಡ್ಕೊಂಡಿರುತ್ತೆ. ಇದು ಮಿಡಲ್ ಪವರ್ ಆಗಿ. ಅಂದ್ರೆ ಟಾಪ್ 5 ನ ಕನ್ಸಿಡರ್ ಮಾಡೋದಾದ್ರೆ ಟಾಪ್ 5 ನಲ್ಲಿ ಇಂಡಿಯಾ 3rd ಪ್ಲೇಸ್ ಅಲ್ಲಿ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಏಷ್ಯಾ ಪವರ್ ಇಂಡೆಕ್ಸ್ ಅಲ್ಲಿ ಬಂದಾಗ ವೆರಿ ಇಂಪಾರ್ಟೆಂಟ್. ಇದನ್ನ ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ನಿಮ್ಗೆ ಹಾಗೇನೆ
ಮಾಡ್ಬೋದು ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಗಳು. ಹಾಗಿದ್ರೆ ಎಕನಾಮಿ ಕೆಪಾಸಿಟಿ ಇಂದ ನೋಡೋದಾದ್ರೆ, ಸೊ ಎಕನಾಮಿ ಬೇಸ್ ಅಲ್ಲಿ ನೋಡೋದಾದ್ರೆ ಏಷ್ಯಾ ಕಾಂಟಿನೆಂಟ್ ಥರ್ಡ್ ಪ್ಲೇಸ್ ಅಲ್ಲಿ ಬರೋ ಕಂಟ್ರಿ ಯಾವ್ದು ಅಂತ ಕೇಳಿದ್ರೆ ಭಾರತ. ಸೊ ಆರ್ಥಿಕತೆಯ ದೃಷ್ಟಿಯಿಂದ ಭಾರತ 3ನೇ ದೊಡ್ಡ ರಾಷ್ಟ್ರವಾಗಿ ಹೊರ ಹೊಮ್ತಾ ಇದೆ ಈ ರ್ಯಾಂಕ್ ಪ್ರಕಾರ. ಅದೇ ತರ ಫ್ಯೂಚರ್ ರಿಸೋರ್ಸಸ್ ಪ್ರಕಾರ ಅಂತಂದ್ರೆ ಮುಂದಿನ ಭವಿಷ್ಯದ ಸಂಪನ್ಮೂಲಗಳನ್ನ ಹುಟ್ಟು ಹಾಕೋರಲ್ಲಿ ಟೆಕ್ನಾಲಜಿ ಆಗ್ಬೋದು ಅಥವಾ ಇನ್ನಿತರೆ ಆಗ್ಬೋದು, ಟೆಕ್ನಾಲಜಿಯಲ್ಲಿ ಆಗ್ಬೋದು, ಇನ್ನಿತರೆ ಇದರಲ್ಲೂ ಕೂಡ ಭಾರತ 3ನೇ ಸ್ಥಾನವನ್ನ ಪಡ್ಕೊಂಡಿದೆ. ಅದೇ ತರ ಇದು ಮಿಲಿಟರಿಯಲ್ಲಿ ಕೂಡ ಬಂದಾಗ ಭಾರತ ಇತ್ತೀಚೆಗೆ ನಿಮ್ಗೆ ಗೊತ್ತಿರೋ ಹಾಗೆ ಪಹಲ್ಗಾಮ್ ಅಟ್ಯಾಕ್ ಆಗಿತ್ತು, ಇದಕ್ಕೆ ಆಪರೇಷನ್ ಸಿಂಧೂರನ್ನು ಕೂಡ ಭಾರತ ಮಾಡಿದ್ವಿ. ಹಾಗೆ ಏಷ್ಯಾದಲ್ಲಿ ತನ್ನದೇ ಆದ ಪ್ರಾಬಲ್ಯತೆಯನ್ನು ಇವತ್ತು ಬರಿತಾ ಇದೆ ಭಾರತ. ಇವೆಲ್ಲವನ್ನ ನಾವು ನೋಡ್ಕೊಂಡು ಭಾರತ ಏಷ್ಯಾದಲ್ಲಿ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಬಟ್ ಆದ್ರೆ ನಾವು ಸ್ಕೋರ್ ಮಾಡಿರೋದು 100 ಅಂಕಗಳಿಗೆ ಅಂತಂದ್ರೆ 40ರಷ್ಟು ಸ್ಕೋರ್ ಮಾಡಿದ್ವಿ. ನಮಗಿಂತ ಚೀನಾದವರು 73% ಅಷ್ಟು ಇದ್ದಾರೆ. ಬಟ್ ಆದರೆ USA ಏಷ್ಯಾ ಕಾಂಟಿನೆಂಟ್ ಅಲ್ಲಿ ಅತಿ ಪ್ರಾಬಲ್ಯವಾಗಿರೋದನ್ನ ನೋಡ್ತಾ ಇದ್ದೀವಿ. ಸೊ ಕ್ಲಿಯರ್, ವೆರಿ ಇಂಪಾರ್ಟೆಂಟ್. ರಷ್ಯಾಗಿಂತನೂ ಕೂಡ ಜಪಾನ್ಗಿಂತನೂ ಕೂಡ ಇವತ್ತು ಭಾರತ ಮುಂದೆ ಇದೆ ಏಷ್ಯಾದಲ್ಲಿ ಅನ್ನೋದನ್ನ ಈ ರಿಪೋರ್ಟ್ ನಿಮಗೆ ಹೇಳುತ್ತೆ. ಅದೇ ತರ ರಕ್ಷಣೆಯಲ್ಲಿ ಬಂದಾಗ, ಸೊ ಡಿಫೆನ್ಸ್ ಅಲ್ಲಿ ಬಂದಾಗ 11th ಪ್ಲೇಸ್ಗೆ ಹೋಗ್ತೀವಿ. ಇದು ನಮಗೆ ನೋಡ್ಬೇಕಾಗಿರುವಂತದ್ದು. ಅದೇ ತರ ಎಕನಾಮಿಕ್ ರಿಲೇಷನ್ಸ್ ಗಳು ಬಂದಾಗ, ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಇರುವಂತಹ ರಿಲೇಷನ್ಸ್ ಗಳಲ್ಲಿ ಭಾರತ 9th ಪ್ಲೇಸ್ ಅಲ್ಲಿ ಇದೆ. ಇವೆರಡೂ ಕೂಡ ನಮಗೆ ಕಡಿಮೆ ಆಗಿರುವಂತದ್ದು. ಸೊ ಆದ್ರೆ ಚೀನಾ ಆಗ್ಬೋದು, USA ಆಗ್ಬೋದು, ಇವೆರಡರಲ್ಲೂ ಕೂಡ ಮುಂಚೂಣಿಯಲ್ಲಿ ಇದೆ. ಹಾಗಾಗಿ ಸೂಪರ್ ಪವರ್ ಅಂತ ಕರೆಸ್ಕೊಳ್ತಾ ಹೋಗ್ತಾ. ಹಾಗಾಗಿ ಎಕ್ಸಾಂಪಲ್ ಅಲ್ಲಿ ಏನಾದ್ರೂ ಏಷ್ಯಾದ ಸೂಪರ್ ಪವರ್ ಕಂಟ್ರೀಸ್ ಅಂತ ನಾವು ಯಾವ್ದನ್ನ ಕರಿತೀವಿ ಅಂತಂದ್ರೆ USA ಮತ್ತು ಚೀನಾ. ಸೊ ಮೇಜರ್ ಪವರ್ ಆಗಿ ಭಾರತ ಬಂದಿದೆ. ಜಪಾನ್ ಮತ್ತು ರಷ್ಯಾ ಇವತ್ತು ಸೊ ಭಾರತಕ್ಕಿಂತನೂ ಕೂಡ ಕೆಳಭಾಗದಿರೋದನ್ನ ನೋಡ್ಬೋದು ಈ ಒಂದು ಇಂಡೆಕ್ಸ್ ಪ್ರಕಾರ. ಇದು ಚೇಂಜ್ ಆಗ್ತಾನೆ ಇರುತ್ತೆ. ಇವರಿಗೆ ಡೇಟಾವನ್ನ ಇಟ್ಟುಕೊಂಡು ಈ ಒಂದು ರಿಪೋರ್ಟ್ ಅನ್ನ ತಯಾರು ಮಾಡ್ತಾರೆ. ಸೊ ಕ್ಲಿಯರ್, ಇದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾನೆ. ರೀಸೆಂಟ್ ಆಗಿ ಈ ಒಂದು ಟ್ರೈಬ್ ಕೂಡ ಇಶ್ಯೂಸ್ ಅಲ್ಲಿ ನೋಡಿರ್ತಾರ, ಸಹಾರಿಯಾ ಟ್ರೈಬ್ ಅಂತ ಹೇಳಿ. ಸೊ ನಿಮಗೆ ರೀಸೆಂಟ್ ಆಗಿ ಇಶ್ಯೂಸ್ ಅಲ್ಲಿ ನೋಡಿರ್ಬೋದು, ಯೂರಿಯಾಗೆ ಕ್ಯೂವಲ್ ನಿಂತಿದಾಗ ಅಂದ್ರೆ ಯೂರಿಯಾವನ್ನ ತಗೊಳ್ಳಿಕ್ಕೋಸ್ಕರ, ನೀವು ಅಗ್ರಿಕಲ್ಚರ್ ಮಾಡುವಂತ ಟ್ರೈಬ್ ಇದು. ಸೊ ಈ ಟ್ರೈಬ್ ಅಗ್ರಿಕಲ್ಚರ್ ಮಾಡ್ಲಿಕ್ಕೋಸ್ಕರ ಸೊ ಯೂರಿಯಾವನ್ನ ತಗೊಳ್ಳಿಕ್ಕೋಸ್ಕರ ಲೈನ್ ಅಲ್ಲಿ ಇದ್ದು ಒಂದು ಮಹಿಳೆ ಸಾವನ್ನಪ್ತಾಳೆ. ಇದು ದೊಡ್ಡ ಪ್ರಮಾಣದಲ್ಲಿ ಇದು ಡಿಸ್ಕಷನ್ ಆಗಿತ್ತು. ಸೊ ಹಾಗಾಗಿ ಈ ಸಹಾರಿಯಾ ಟ್ರೈಬ್ ಬಗ್ಗೆ ಕೂಡ ಕ್ವಶನ್ಸ್ ಅನ್ನ ಕೇಳಬಹುದು, ಅದನ್ನು ಕೂಡ ನೋಡೋಣ. ಫಾರ್ ಎಕ್ಸಾಂಪಲ್ ಸಹಾರಿಯಾ ಟ್ರೈಬ್ ಬಗ್ಗೆ ಕ್ವಶನ್ಸ್ ಕೇಳೋದಾದ್ರೆ ಯಾವ ರೀತಿಯಲ್ಲಿ ಕ್ವಶನ್ಸ್ ಅನ್ನ ಕೇಳಬಹುದು. ಸಹಾರಿಯಾ ಟ್ರೈಬ್ ಎಲ್ಲಿ ಕಂಡು ಬರುತ್ತೆ, ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಕ್ವಶನ್ಸ್ ಕೇಳಬಹುದು. ಆಪ್ಷನ್ ಎ ನಲ್ಲಿ ಒಡಿಶಾ ಮತ್ತೆ ಛತ್ತೀಸ್ಗಢ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಬಿ ನಲ್ಲಿ ಜಾರ್ಖಂಡ್ ಮತ್ತೆ ಬಿಹಾರ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ನಲ್ಲಿ ಮಧ್ಯಪ್ರದೇಶ್ ಮತ್ತೆ ರಾಜಸ್ಥಾನ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಡಿ ನಲ್ಲಿ ಗುಜರಾತ್ ಮತ್ತು ಮಹಾರಾಷ್ಟ್ರ ಅಂತ ಕೊಟ್ಟಿದ್ದಾನೆ. ಇದ್ರ ಕರೆಕ್ಟ್ ಆಗಿರೋ ಆನ್ಸರ್ ಆಪ್ಷನ್ ಸಿ ಆಗುತ್ತೆ. ಮಹಾರಾಷ್ಟ್ರ ಮತ್ತು ಯಾವುದು ರಾಜಸ್ಥಾನದ ಕೆಲವು ಭಾಗದಲ್ಲಿ ಈ ಒಂದು ಟ್ರೈಬ್ ಇರೋದನ್ನ ನಾವು ಇಲ್ಲಿ ಗಮನಿಸಬಹುದು. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ಸ್ ಆಗೋ ಸಾಧ್ಯತೆ ಇರುತ್ತೆ. ಈ ರೀತಿಯಲ್ಲಿ ಒಂದು ವರ್ಷದಲ್ಲಿ ಯಾವ್ಯಾವ ಟ್ರೈಬ್ಸ್ ಗಳು ಇಶ್ಯೂಸ್ ಬರ್ತವೆ ಅದನ್ನು ಕೂಡ ನೋಡಬಹುದು. ಇಲ್ಲಿ ಹಾಗಿದ್ರೆ ನಿಮಗೆ ಒಂದು ಮಹಿಳೆ ಏನ್ ಮಾಡ್ತಾರೆ, ಯೂರಿಯಾಗೋಸ್ಕರ, ಸೊ ಯೂರಿಯಾವನ್ನ ಪಡೆಯಲಿಕ್ಕೋಸ್ಕರ, ಇದು ಅಗ್ರಿಕಲ್ಚರ್ ಮಾಡುವಂತ ಟ್ರೈಬ್ ಇದು. ಸೊ ಈ ಒಂದು ಅಗ್ರಿಕಲ್ಚರ್ ಮಾಡ್ಲಿಕ್ಕೋಸ್ಕರ ಯೂರಿಯಾವನ್ನ ಪಡಿಸ್ಕೋಬೇಕಾಗತ್ತೆ. ಸೊ ಆ ಯೂರಿಯಾವನ್ನ ತಗೊಳ್ಳಿಕ್ಕೆ ಸರ್ಕಾರ ಕೊಡುವಂತ ಯೂರಿಯಾವನ್ನ ಕ್ಯೂ ಅಲ್ಲಿ ನಿಂತು ತಗೋಬೇಕಾಗತ್ತೆ. ಇಂಥ ಸಮಯದಲ್ಲಿ ಒಬ್ಬ ಮಹಿಳೆ, ಬುಡಕಟ್ಟು ಮಹಿಳೆ ಸತ್ತೋಗ್ತಾರೆ. ಸೊ ಕ್ಲಿಯರ್, ಇಲ್ಲಿ ಹಾಗೆ ಗೊತ್ತಾಗುತ್ತೆ ಇದು PVTC ಯನ್ನ ಹೊಂದಿರುವಂತಹ ಭಾರತದಲ್ಲಿ ಹೊಂದಿರುವಂತಹ ಟ್ರೈಬ್ಸ್ ಗಳು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಆಡಳಿತದ ಅಂತರವನ್ನ ಎಷ್ಟು ಅನುಭವಿಸ್ತಾ ಇದೆ ಅನ್ನೋದನ್ನ ನಾವು ಇಲ್ಲಿ ಕಾಣಿಸಬಹುದು. ಹಾಗಿದ್ರೆ ಇದು ಯಾವ ರೀತಿಯ ಟ್ರೈಬ್ ಇದು, ಭಾರತದಲ್ಲಿ PVTC ಯನ್ನ ಹೊಂದಿರುವಂತಹ ಟ್ರೈಬ್ ಇದು. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳಬಹುದು. ಹಾಗಿದ್ರೆ ಸಹಾರಿಯಾ ಟ್ರೈಬ್ PVTC ಯನ್ನ ಪಡ್ಕೊಂಡಿದ್ಯಾ ಇಲ್ವಾ ಅಂತ ಕೂಡ ಕೇಳಬಹುದು. ಸೊ ಏನ್ PVTC ಅಂತ ಹೇಳ್ತು ಅಂತ ಹೇಳಿದ್ರೆ, ಸೊ ಇದು ಕೂಡ ನಿಮ್ಗೆ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಅಂತಂದ್ರೆ ಇದನ್ನ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪು ಅಂತ ಹೇಳಿ ಗುರುತು ಮಾಡಿ ಇದಕ್ಕೆ ಸರ್ಕಾರ ತನ್ನದೇ ಆದಂತಹ ಮಾನ್ಯತೆಯನ್ನು ಕೊಟ್ಟು ಇದನ್ನ ಮುಂಚೂಣಿಗೆ ತರುವಂತ ಪ್ರಯತ್ನವನ್ನ ಭಾರತ ಸರ್ಕಾರ ಮಾಡ್ತಿದೆ. ಅಂತಹ ಟ್ರೈಬಲ್ಸ್ ಗ್ರೂಪ್ ಅಲ್ಲಿ ಈ ಸಹಾರಿಯಾ ಟ್ರೈಬ್ ಕೂಡ ಬರುತ್ತೆ. ಸೊ ಹಾಗಾಗಿ ಇದು ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳುವ ಸಾಧ್ಯತೆ ಇದೆ. ಇದನ್ನು ಕೂಡ ಸಹಾರಿಯಾ ಟ್ರೈಬ್ ಯಾವ ಸ್ಟೇಟ್ ಅಲ್ಲಿ ಕಂಡು ಬರುತ್ತೆ ಅಂತಾನು ಕೂಡ ಕೇಳಬಹುದು. ಈ ಸಹಾರಿಯಾ ಟ್ರೈಬ್ಗೆ ಬೇರೆ ಬೇರೆ ಹೆಸರಿನಲ್ಲೂ ಕೂಡ ಕರಿತಾ ಹೋಗ್ತಾರೆ. ಆಗ ಏನ್ ಹೆಸರನ್ನ ಕರಿತಾ ಹೋಗ್ತಾರೆ, ಸೇಹರ್ ಅಂತಾನು ಕೂಡ ಕರಿತಾ ಹೋಗ್ತಾರೆ. ಅದೇ ತರ ಸೈರ್ ಅಂತಾನು ಕೂಡ ಕರೀತಾರೆ, ಸಾವರ್ ಅಂತಾನು ಕೂಡ ಕರೀತಾರೆ, ಸಾನರ್ ಅಂತ ಕೊಡ್ತಾರೆ, ಸಹಾರಾ ಅಂತ ಕೂಡ ಕರೀತಾರೆ. ಇತ್ಯಾದಿ ಹೆಸರುಗಳಿಂದ ಈ ಒಂದು ಟ್ರೈಬ್ಗೆ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಹೆಸರುಗಳಿಂದ ನಾವು ಇಲ್ಲಿ ಕರಿತಾ ಹೋಗ್ತೀವಿ. ಸೊ ಕ್ಲಿಯರ್, ಇದು ಕೂಡ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ನಿಮಗೆ ಕ್ವಶನ್ಸ್ ಆಗ್ಬಹುದು. ಈ ಒಂದು PPT ಯನ್ನ ನಾವೊಂದು ಏನ್ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀವಿ, ಇದ್ರ ಕೆಳಗಡೆಗೆ ಶೇರ್ ಮಾಡಿರ್ತೀವಿ. ಇದನ್ನ ನೋಡ್ಕೊಂಡು ನೀವು ಮಾರ್ಕ್ ಮಾಡ್ಕೋಬಹುದು ಅಥವಾ ಡೌನ್ಲೋಡ್ ಕೂಡ ನೀವು ಇಲ್ಲಿ ಮಾಡ್ಕೋಬಹುದು. ಇಲ್ಲಿ ಹಾಕಿದ್ರೆ ಇದು ಯಾವ ಸ್ಟೇಟ್ ಅಲ್ಲಿ ಕಂಡು ಬರುವಂತ ಟ್ರೈಬ್ಸ್ ಇದು,
ಇದು ಮಧ್ಯಪ್ರದೇಶ ಮತ್ತು ರಾಜಸ್ಥಾನದ ಕೆಲವು ಭಾಗಗಳಲ್ಲಿ ಕಂಡು ಬರುವಂತಹ ಪ್ರಮುಖವಾಗಿರುವಂತಹ ಟ್ರೈಬ್ ಅಥವಾ ಬುಡಕಟ್ಟು ಜನಾಂಗವಾಗಿದೆ. ತಲೆಗೆ ರಿಜಿಸ್ಟರ್ ಆಗಿ ಇದು ಎಲ್ಲಿ ಬರುತ್ತೆ, ಸಹಾರೆ ಟ್ರೈಬ್ ಮಧ್ಯಪ್ರದೇಶ ಮತ್ತೆ ರಾಜಸ್ಥಾನದಲ್ಲಿ ಕಂಡು ಬರ್ತಾ ಹೋಗುತ್ತೆ. ಇದಕ್ಕೆ ಈ ಒಂದು ಬುಡಕಟ್ಟು ಜನಾಂಗದವರು ವಾಸ ಮಾಡುವಂತಹ ಮನೆಗಳಿಗೆ ಸೆಹರಾನ್ ಅಂತ ಹೆಸರನ್ನ ಕರಿತಾ ಹೋಗ್ತದೆ. ಸೆಹರಾನ್ ಅಂತಂದ್ರೆ ಸೆಹರಾ ಬುಡಕಟ್ಟು ಜನಾಂಗ ವಾಸ ಮಾಡುವಂತಹ ಮನೆಗಳಿಗೆ ಸೆಹರಾನ್ ಅಂತ ಕರಿತಾ ಹೋಗ್ತೀವಿ. ಇವರು ಸಮೂಹಗಳಲ್ಲಿ ಗುಂಪು ಗುಂಪಾಗಿ ವಾಸವನ್ನ ಮಾಡುವಂತಹ ಒಂದು ಟ್ರೈಬ್ ಇದು. ಇವರು ಮಾಡುವಂತ ನೃತ್ಯಕ್ಕೆ, ಇವರು ಮಾಡುವಂತ ಡ್ಯಾನ್ಸ್ ಅಥವಾ ನೃತ್ಯಕ್ಕೆ ನಾವು ಸಹಾರಾ ಸ್ವಾಂಗ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸಹಾರಾ ಸ್ವಾಂಗ್ ಅನ್ನ ಮಾಡುವಂತಹ ಟ್ರೈಬ್ ಯಾವುದು ಅಥವಾ ಬುಡಕಟ್ಟು ಯಾವುದು ಅಂತ ಕೂಡ ಕೇಳಿದ್ರೆ ಸಹಾರಾ ಟ್ರೈಬ್. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಆಗುವ ಸಾಧ್ಯತೆ ಇರುತ್ತೆ. ಪ್ರತಿಯೊಂದು ಪಾಯಿಂಟ್ ಅನ್ನು ನೋಟ್ ಮಾಡ್ಕೊಳ್ಳಿ. ಸೊ ಎಕ್ಸಾಮ್ ಅಲ್ಲೂ ಕೂಡ ಏನನ್ನ ಕೇಳಬಹುದು ಇಲ್ಲಿ ಹೇಳಿದ್ವಿ. ಇದೇ ತರ ಇನ್ನೊಂದು ಇಶ್ಯೂಸ್ ಅಲ್ಲಿ ಇತ್ತು, ಅದೇ ಯಾವುದು, ಬೀವಾ ಲೇಕ್. ಈ ಬೀವಾ ಲೇಕ್ ಗೆ ಸಂಬಂಧಪಟ್ಟಂತೆ ರೀಸೆಂಟ್ ಆಗಿ ನೀವು ಕೂಡ ನೋಡಿರ್ತೀರ. ಸೊ ಎಕ್ಸಾಮ್ ಅಲ್ಲಿ ಇದ್ರು ಕೂಡ ಕೇಳೋದು ಬೀವಾ ಲೇಕ್ ಎಲ್ಲಿದೆ ಅಂತ ಕೂಡ ಕೇಳ್ಬೋದು. ಯಾವ ಕಾಂಟಿನೆಂಟ್ ಅಲ್ಲಿ ಇದೆ ಅಥವಾ ಯಾವ ರಾಷ್ಟ್ರದಲ್ಲಿ ಬರುತ್ತೆ ಅಂತ ಕೂಡ ಕೇಳ್ಬೋದು. ಆ ಬೀವಾ ಲೇಕ್ ಬಗ್ಗೆ ಏನು ಕ್ವಶನ್ಸ್ ಕೇಳಿದ್ದಾರೆ, ಈ ಬೀವಾ ಲೇಕ್ ಸರೋವರಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆಗಳು ಅಥವಾ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ನೋಡ್ತಾ ಹೋಗೋಣ. ಇವ್ರು ಹೇಳಿದ್ದಾರೆ ಯಾವುದು, ಜಪಾನ್ ಅಲ್ಲಿ ಕಂಡು ಬರುವಂತ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಅಂತ ಕೊಟ್ಟರು. ಜಪಾನಿನ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂತ ಮೊದಲೇ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಎರಡನೇದು ಇವರು ಯಾವ ದ್ವೀಪದಲ್ಲಿ ಅಂತ ಕೇಳಿದ್ದಾರೆ. ಕ್ಯೂಸು ಅನ್ನೋ ದ್ವೀಪದಲ್ಲಿ ಬರ್ತಾ ಇದ್ದ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಅದೇ ತರ ಯಾವ ಇದು ಏನಾಗಿದೆ, ರಾಮ್ಸರ್ ತಾಣವಾಗಿದೆ ಅಂತ ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇದೊಂದು ರಾಮ್ಸರ್ ಸೈಟ್ ಆಗಿದೆ. ಈ ಮೂರಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ತಪ್ಪಾಗಿದೆ ನೋಡ್ತಾ ಹೋಗೋಣ. ಮೊದಲ ಸ್ಟೇಟ್ಮೆಂಟ್, ಜಪಾನಿನ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಥವಾ ಜಪಾನಿನ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಯಾವುದು ಅಂತ ಕೇಳಿದ್ರೆ ಅದು ಬೀವಾ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ರೀಸೆಂಟ್ ಆಗಿ ಇದು ನ್ಯೂಸ್ ಅಲ್ಲಿ ಇತ್ತು. ಸೊ ಒಂದ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಅನ್ನೋದಾದ್ರೆ ನಾವು ಇದನ್ನ ಆಪ್ಷನ್ ಸಿ ನ ಎಲಿಮಿನೇಟ್ ಮಾಡ್ತೀವಿ. ಒಂದು ಎಲಿಮಿನೇಟ್ ಮಾಡಿದ್ರೆ 33% ಅಷ್ಟು ನಾವು ಸಾಮಾನ್ಯವಾಗಿ ಕರೆಕ್ಟ್ ಇರ್ತೇವೆ ಅಂತ ಇಟ್ಕೊಳ್ಳಿ. ಎರಡನೇದು, ಇದು ಕ್ಯೂಶು ದ್ವೀಪದಲ್ಲಿ ಇದೆ ಅಂತ ಕೊಟ್ಟಿದ್ದಾನೆ. ಇದು ಕ್ಯೂಶು ಐಲ್ಯಾಂಡ್ ಅಲ್ಲಿ ಬರುತ್ತೆ ಅಂತ ಕೊಟ್ಟಿದ್ದಾನೆ. ಇಲ್ಲ, ಇದು ಒನ್ಸೋ ಐಲ್ಯಾಂಡ್ ಅಲ್ಲಿ ಬರುವಂತದ್ದು. ಹಾಗಾಗಿ ಎರಡು ಸ್ಟೇಟ್ಮೆಂಟ್ ಇಲ್ಲಿ ರಾಂಗ್ ಆಗುತ್ತೆ. ಈ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಸೆಕೆಂಡ್ ಅನ್ನೋದು ಬರುತ್ತೆ ಇವೆಲ್ಲವನ್ನು ಕೂಡ ನಾವೇನ್ ಮಾಡ್ತೀವಿ, ಇಲ್ಲೂ 2 ಬರ್ತಾ ಇದೆ, ಇಲ್ಲೂ 2 ಬರ್ತಾ ಇದೆ, ಎರಡು ತೆಗಿತಾ ಹೋಗೋಣ. ಹಾಗೆ ಆಪ್ಷನ್ ಬಿ ಅನ್ನೋದಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಯಾಕಂದ್ರೆ ಇದು ರಾಮ್ಸಾರ್ ತಾಣ ಎಂದು ಗುರುತು. ಹೌದು, 1993 ನಲ್ಲಿ ನಾವು ಇದನ್ನ ರಾಮ್ಸಾರ್ ಸೈಟ್ ಆಗಿ ಗುರುತು ಕೂಡ ಮಾಡ್ಕೊಂಡಿದ್ದಾರೆ. ಸೊ ಕ್ಲಿಯರ್. ಹಾಗಾಗಿ ಸರಿಯಾಗಿರುವ ಆನ್ಸರ್ ಯಾವುದು, 1 and 3 ಅನ್ನೋದು ಸ್ಟೇಟ್ಮೆಂಟ್ ಇದಕ್ಕೆ ಕರೆಕ್ಟ್ ಆಗಿರುತ್ತೆ. ಸೊ ಕ್ಲಿಯರ್. ಇದು ಏನಂತ ನೋಡ್ತಾ ಹೋಗೋಣ. ಹಾಗಿದ್ರೆ ಈ ಬೀವಾ ಲೇಕ್ಸ್ ಏನ್ ಬರುತ್ತಲ್ಲ, ಇದು ಜಪಾನ್ ಅಲ್ಲಿ ಬರುವಂತದ್ದು ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್. ಈ ಭಾಗದಲ್ಲಿ ರೀಸೆಂಟ್ ಆಗಿ 10,000 ವರ್ಷಗಳ ಹಿಂದೆ ಯೂಸ್ ಮಾಡ್ತಿದ್ದ ಮಡಕೆಯ ಚೂರುಗಳು ಕಂಡು ಬರ್ತವೆ. ಸೊ ಹಾಗಾಗಿ ಇದು ಇಶ್ಯೂಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಅಂತಂದ್ರೆ ಜಪಾನ್ ಅಲ್ಲಿ ಒಂದು 10,000 ವರ್ಷಗಳ ಹಿಂದೆಯಿಂದನೂ ಕೂಡ ಜನರು ವಾಸ ಮಾಡ್ತಿರೋ ಅನ್ನೋ ಸತ್ಯ ನಮ್ಗೆ ಗೊತ್ತಾಗುತ್ತೆ ಈ ಒಂದು ರಿಸರ್ಚ್ ಇಂದ. ಸೊ ಹಾಗಾಗಿ ಯಾವ ಲೇಕ್ ಅಲ್ಲಿ ಅಂತ ಕೇಳ್ಬೋದು. ಸೊ ಇದು ಫ್ರೆಶ್ ವಾಟರ್ ಲೇಕ್ ಬರ್ತಿರೋದು ಜಪಾನ್ ಅಲ್ಲಿ. ವೆರಿ ಇಂಪಾರ್ಟೆಂಟ್. ಯಾವ್ದು ಬರ್ತಾ, ಇದು ಜಪಾನ್ ಅಲ್ಲಿ ಬರ್ತಿದೆ. 10,000 ವರ್ಷಗಳ ಹಿಂದೆ ಇಲ್ಲಿ ಮನುಷ್ಯರು ವಾಸವಾಗಿದ್ರು ಅನ್ನೋದಕ್ಕೆ ಪುರಾವೆಗಳು ಇತ್ತೀಚೆಗೆ ಸಿಕ್ಕಿರೋದು ನ್ಯೂಸ್ ಅಲ್ಲಿ ಇದೆ. ಹಾಗಾಗಿ ಇದನ್ನ ಕೇಳ್ಬಹುದು. ಸೊ ಯಾವ ರೀತಿ ಇದು ಸಾಲ್ಟ್ ವಾಟರ್ ಲೇಕ್, ಫ್ರೆಶ್ ವಾಟರ್ ಲೇಕ್, ಇದೊಂದು ಸಿಹಿ ನೀರಿನ ಸರೋವರ ಫ್ರೆಶ್ ವಾಟರ್ ಲೇಕ್ ಆಗಿರುತ್ತೆ. ಮತ್ತೆ ಇದು ಜಪಾನಿನ ಅತಿ ದೊಡ್ಡ ಫ್ರೆಶ್ ವಾಟರ್ ಲೇಕ್, ಜಪಾನಿನ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು ಅಂತ ಕೇಳ್ಬೋದು, ಬೀವಾ ಲೇಕ್. ಇದು ಒನ್ಸು ಅನ್ನೋ ಐಲ್ಯಾಂಡ್ ಅಲ್ಲಿ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಜಪಾನ್ ಅಲ್ಲಿ ಒನ್ಸು ಅನ್ನೋ ಐಲ್ಯಾಂಡ್ ಅಲ್ಲಿ ಬರುವಂತಹ ಲೇಕ್ ಇದು. ಸೊ ಇದನ್ನ ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳುವ ಸಾಧ್ಯತೆ ಇದೆ. ಹಾಗಾಗಿ ನೀವು ನೋಡ್ಕೋಬಹುದು. ಇದ್ರ ಜೊತೆಗೆ ವಿಶ್ವದ ಹಳೆಯ ಸರೋವರಲ್ಲಿ ಇದೂ ಕೂಡ ಒಂದು. ಸೊ ನಮಗೆ ವಿಶ್ವದ ಓಲ್ಡೆಸ್ಟ್ ಲೇಕ್ ಗಳಲ್ಲಿ ಬಂದಾಗ ಈ ಒಂದು ಬೀವಾ ಲೇಕ್ ಕೂಡ ಒಂದು ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಇದು ಸುಮಾರು 4 ಬಿಲಿಯನ್ ಇಯರ್ಸ್ ಹಿಂದೆ ರೂಪುಗೊಂಡಿದೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ತರ 1993 ಅಲ್ಲಿ ಇದನ್ನ ರಾಮ್ಸಾರ್ ಸೈಟ್ ಆಗಿ ಕೂಡ ನಾವಿಲ್ಲಿ ಮಾಡ್ಕೊಂಡಿರೋದನ್ನ ನೋಡ್ತೀವಿ. ಸೊ ಕ್ಲಿಯರ್. ಸೊ ಇಷ್ಟು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ ಯಾವುದು, ಬೀವಾ ಲೇಕ್ ಬಗ್ಗೆ. ನೆಕ್ಸ್ಟ್ ಇದು ಇನ್ನೊಂದು ನೋಡ್ತಾ ಹೋಗೋಣ. ಇದು ವೆರಿ ಇಂಪಾರ್ಟೆಂಟ್. ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಅನ್ನ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸಸ್ ಇದೆ. ಈ ರೀತಿ IAS ಅಲ್ಲಿ ಕೇಳ್ಬೋದು, ನಿಮಗೆ FDS ಅಲ್ಲಿ ಕೇಳ್ಬೋದು, KPS ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು. ಸೊ ಟೆಕ್ಸ್ಟ್ ರ್ಯಾಂಪ್ಸ್ ಯೋಜನೆಗೆ ಸಂಬಂಧಪಟ್ಟಂತೆ ಯಾವ್ದಿದು, ಟೆಕ್ಸ್ಟ್ ರ್ಯಾಂಪ್ಸ್. ಹೆಸರೇ ಹೇಳ್ತೇನೆ, ಟೆಕ್ಸ್ಟ್ ಅಂದ್ರೆ ಟೆಕ್ಸ್ಟೈಲ್ ಗೆ ಸಂಬಂಧಪಟ್ಟಂತಹ ಒಂದು ಯೋಜನೆ. ಸೊ ಕ್ಲಿಯರ್. ಸೊ ಇದಕ್ಕೆ ಟೆಕ್ಸ್ಟ್ ರ್ಯಾಂಪ್ಸ್ ಯೋಜನೆಯನ್ನ ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ ನವೆಂಬರ್ ಮಂತ್ ಅಲ್ಲಿ ಇದನ್ನ ಜಾರಿ ತಗೊಂಡ್ಬಂದಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ಸ್ ನ ಫ್ರೇಮ್ ಮಾಡಿದ್ದಾರೆ ನೋಡಿ ಇಲ್ಲಿ. ಇದು ಜವಳಿ ಸಚಿವಾಲಯದಿಂದ ಸಂಪೂರ್ಣವಾಗಿ ಹಣಕಾಸು ಪಡೆದ ಕೇಂದ್ರ ವಲಯದ ಯೋಜನೆ ಆಗಿದೆ. ಅಂದ್ರೆ ಜವಳಿ ಸಚಿವಾಲಯ ಇದಕ್ಕೆ ಫಂಡ್ ಅನ್ನ ಹಾಕಿದ್ದಾರೆ ಅಂತ ಮೊದಲನೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ.
ಸೊ ಇದಕ್ಕೆ ಕಂಪ್ಲೀಟ್ಲಿ ಯಾವುದು ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ಅವರು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದಂತ ಮೊದಲ ಸ್ಟೇಟ್ಮೆಂಟ್ ಇದೆ. ಇದು ಕರೆಕ್ಟಾ ಇಲ್ವಾ ಅಂತ ನೋಡೋದಾದ್ರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಸೊ ಅವ್ರು ಕ್ಲಿಯರ್, ಮೊದಲನೇ ಸ್ಟೇಟ್ಮೆಂಟ್ ಇಲ್ಲಿ ಕರೆಕ್ಟ್. ಎರಡನೇದು, ಇದು ಜವಳಿ ಸಂಶೋಧನೆ, ದತ್ತಾಂಶ ವ್ಯವಸ್ಥೆ ಮತ್ತು ನಾವೀನ್ಯತೆಯ ಪ್ರಾಬಲ್ಯದ ಬೆಂಬಲದಲ್ಲಿನ ಅಂತರವನ್ನು ನಿವಾರಿಸುವ ಗುರಿಯನ್ನು ಹೊಂದಿದೆ. ಸೊ ಅಂತಂದ್ರೆ ಈ ಟೆಕ್ಸ್ಟೈಲ್ ರಿಸರ್ಚ್ ಡೇಟಾ ಸಿಸ್ಟಮ್ ಆಗೋದು ಇನೋವೇಷನ್ ಸಪೋರ್ಟ್ ಗೆ ಮಾಡ್ಲಿಕ್ಕೋಸ್ಕರ ಈ ಒಂದು ಯೋಜನೆಯನ್ನ ತಗೊಬಂದಿದ್ದಾರೆ ಅಂತ ಸೆಕೆಂಡ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ. ಹಾಗಾಗಿ ಫಸ್ಟ್ ಮತ್ತೆ ಅದು ಸೆಕೆಂಡ್ ಅನ್ನೋ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಇಲ್ಲಿ ಯಾವನ್ನ ಎಲಿಮಿನೇಟ್ ಮಾಡಬಹುದು, ನಾವಿಲ್ಲಿ ಆಪ್ಷನ್ ಬಿ ನ ನಾವಿಲ್ಲಿ ಎಲಿಮಿನೇಟ್ ಅನ್ನ ಮಾಡಬಹುದು. ಮೂರನೇ ನೋಡೋಣ, ಇದು ವಾಣಿಜ್ಯ ಸಚಿವಾಲಯ ಮತ್ತು ನೀತಿ ಆಯೋಗ ಜಂಟಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇಲ್ಲ, ನೀತಿ ಆಯೋಗಕ್ಕೆ ಸಂಬಂಧ ಇಲ್ಲ. ಹಾಗಾಗಿ ಮೂರನೇ ಸ್ಟೇಟ್ಮೆಂಟ್ ಏನಾಗುತ್ತೆ, ಇದು ರಾಂಗ್ ಆಗುತ್ತೆ. ಸೊ ಮೂರನೇ ಸ್ಟೇಟ್ಮೆಂಟ್ ಇಲ್ಲಿ ನಿಮಗೆ ರಾಂಗ್ ಆಗಿದ್ರೆ 1 and 2 ಅನ್ನೋದು ಕರೆಕ್ಟ್ ಆಗುತ್ತೆ. ಹಾಗಾಗಿ ಸರಿಯಾಗಿರುವಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ 1 and 2 ಮಾತ್ರ. ಸೊ ಕ್ಲಿಯರ್. ಇದು ನಿಮಗೆ ಏನೇನು ನೋಡ್ತಾ ಹೋಗೋಣ. ಇದು ಸಂಬಂಧಪಟ್ಟಂತೆ ಟೆಕ್ಸ್ಟ್ ರ್ಯಾಂಪ್ಸ್ ಸಂಬಂಧಪಟ್ಟಂತೆ ಈ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಾಯ್ತು ನಿಮಗೆ. ಈ ಟೆಕ್ಸ್ಟ್ ರ್ಯಾಂಪ್ಸ್ ಅನ್ನೋದು ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಗಳಿಗೆ ಸಂಬಂಧಪಟ್ಟಿದ್ದು. ಏನು ಹಾಗಿದ್ರೆ ಟೆಕ್ಸ್ಟ್ ರ್ಯಾಂಪ್ಸ್ ಅಂತ ಹೇಳಿದ್ರೆ ಯಾವುದು, ಟೆಕ್ಸ್ಟೈಲ್ಸ್ ಫೋಕಸ್ಡ್ ರಿಸರ್ಚ್ ಅಸೆಸ್ಮೆಂಟ್ ಮಾನಿಟರಿಂಗ್ ಪ್ಲಾನಿಂಗ್ ಅಂಡ್ ಸ್ಟಾರ್ಟ್ ಅಪ್ ಅಂತ ಹೇಳಿ ಕರೀತಾರೆ. ಫುಲ್ ಫಾರ್ಮ್ ಅನ್ನು ಕೂಡ ಕೇಳ್ಬೋದು. ಇವಾಗ ಕೆ ಎಕ್ಸಾಮ್ಸ್ ಅಥವಾ ಕೆ ಅಂತ ಮುಂಬರುವಂತ FDST ಆಗ್ಬೋದು, ಗ್ರೂಪ್ ಸಿ ಆಗ್ಬೋದು, ಅಥವಾ PS ಎಕ್ಸಾಮ್ಸ್ ಗಳಲ್ಲಿ ಫುಲ್ ಫಾರ್ಮ್ ಅಲ್ಲಿ ಟೆಕ್ಸ್ಟ್ ರ್ಯಾಂಪ್ಸ್ ಯೋಜನೆ ಅಬ್ಸರ್ವೇಷನ್ ಕೂಡ ಕೇಳ್ಬೋದು. ಸೊ ಏನಂತ ಹೇಳಿದ್ರೆ ಟೆಕ್ಸ್ಟೈಲ್ ಫೋಕಸ್ಡ್ ರಿಸರ್ಚ್ ಅಸೆಸ್ಮೆಂಟ್ ಮಾನಿಟರಿಂಗ್ ಪ್ಲಾನಿಂಗ್ ಅಂಡ್ ಸ್ಟಾರ್ಟ್ಅಪ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಏನಕ್ಕೋಸ್ಕರ, ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಗಳಲ್ಲಿ ರಿಸರ್ಚ್ ಅನ್ನ ಮಾಡ್ಲಿಕ್ಕೆ, ಡೇಟಾವನ್ನ ಮೇಂಟೈನ್ ಮಾಡ್ಲಿಕ್ಕೆ, ಸೊ ಇದು ಹೊಸ ಹೊಸ ಇನೋವೇಷನ್ ಗಳನ್ನ ಮಾಡ್ಲಿಕ್ಕೋಸ್ಕರ, ಪ್ರೋತ್ಸಾಹನ ಮಾಡ್ಲಿಕ್ಕೋಸ್ಕರ ಈ ಒಂದು ಟೆಕ್ಸ್ಟ್ ರ್ಯಾಂಪ್ ಯೋಜನೆಯನ್ನ ನವೆಂಬರ್ 27, 2025 ಈ ಒಂದು ಯೋಜನೆಯನ್ನ ಜಾರಿ ತಗೊಂಡಿದ್ದೀವಿ. ಸೊ ಹಾಗಿದ್ರೆ ಈ ಯೋಜನೆಯ ಉದ್ದೇಶವೇನು? ಸೊ ಅಂತಂದ್ರೆ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಗಳಿಗೆ ಹೆಚ್ಚು ಜಾಬ್ ಆಪರ್ಚುನಿಟಿಗಳನ್ನ ಕ್ರಿಯೇಟ್ ಮಾಡೋದಾಗ್ಬೋದು, ಹೊಸ ಹೊಸ ಇನೋವೇಷನ್ಸ್ ಗಳನ್ನ ಮಾಡುವಂತದ್ದು ಆಗ್ಬೋದು. ಸೊ ಕ್ಲಿಯರ್, ಜಾಬ್ ಆಪರ್ಚುನಿಟಿ ಕ್ರಿಯೇಟ್ ಆಗೋದಾಗ್ಬೋದು, ರಿಸರ್ಚ್ ಮಾಡೋದು ಆಗ್ಬೋದು, ಆಗ ಕ್ಲಿಯರ್ ಡೇಟಾವನ್ನ ಮೇಂಟೈನ್ ಮಾಡೋದಾಗ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲವನ್ನು ಕೂಡ ಈ ಒಂದು ಯೋಜನೆ ಹೊತ್ತು ಕೊಡ್ತಾ ಬರುತ್ತೆ. ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಕೇಂದ್ರ ವಲಯ ಯೋಜನೆ ಅಂತಂದ್ರೆ ಏನು, ಕೇಂದ್ರ ಸರ್ಕಾರದ ಯೋಜನೆ. ಹಾಗಿದ್ರೆ ಇದನ್ನ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ. ಇದಕ್ಕೆ 305 ಕೋಟಿಯಷ್ಟು ವೆಚ್ಚವನ್ನು ಕೂಡ ಮಾಡಿದ್ದಾರೆ. ಇದು ಅನುಷ್ಠಾನದ ಅವಧಿ ಎಲ್ಲಿಂದ ಎಲ್ಲಿವರೆಗೆ ಈ ಒಂದು ಯೋಜನೆ ಇಂಪ್ಲಿಮೆಂಟ್ ಅನ್ನ ಮಾಡ್ತಾರೆ ಅಂತ ಇದನ್ನ ಎಕ್ಸಾಂಪಲ್ ಕ್ವಶನ್ಸ್ ಕೇಳ್ಬೋದು. 2025-26ರಿಂದ 2030-31ವರೆಗೆ 25-26 ಇಂದ 30-31 ವರೆಗೂ ಕೂಡ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಯಾವ್ದನ್ನ, ಟೆಕ್ಸ್ಟ್ ರ್ಯಾಂಪ್ ಯೋಜನೆಯನ್ನ. ಟೆಕ್ಸ್ಟ್ ರ್ಯಾಂಪ್ ಯೋಜನೆ ಯಾರ್ದು? ಭಾರತ ಸರ್ಕಾರದ್ದು, ಕೇಂದ್ರ ಸರ್ಕಾರದ್ದು ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಅವರು ಇದನ್ನ ಜಾರಿಗೆ ತಗೊಬಂದಿದ್ದಾರೆ. ನವೆಂಬರ್ 27, 2025 ಇದು ಯೋಜನೆ ಜಾರಿಯಲ್ಲಿ ಇರುತ್ತದೆ. ಸೊ ಕ್ಲಿಯರ್, ಇದನ್ನು ಕೂಡ ಡೈರೆಕ್ಟ್ ಕ್ವಶನ್ಸ್ ಕೇಳ್ಬೋದು. ನಿಮ್ಗೆ ಆಗ್ಲೇ ಹೇಳಿದಾಗೆ ಇದ್ರ ಉದ್ದೇಶ ಏನು? ಇದ್ರ ಉದ್ದೇಶನೇ ನಿಮ್ಗೆ ಗೊತ್ತಿರೋ ಹಾಗೆ, ನಾನು ಆಗ್ಲೇ ಹೇಳಿದ ಹಾಗೆ ಇದ್ರ ಉದ್ದೇಶ ಏನು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಜವಳಿ ಉದ್ಯಮದಲ್ಲಿ ಸಂಶೋಧನೆಯನ್ನ ಮಾಡುವಂಥದ್ದು. ಕ್ಲಿಯರ್. ಅದೇ ತರ ಡೇಟಾವನ್ನು ಅನಾಲಿಸಿಸ್ ಮಾಡುವಂಥದ್ದು. ಸೊ ಡೇಟಾ ಅನಾಲಿಸಿಸ್ ಮಾಡಿ ಏನೇ ಚೇಂಜಸ್ ಮಾಡ್ಕೋಬೇಕು ಅದಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ಸ್ಟಾರ್ಟ್ಅಪ್ ಗಳನ್ನ ಮಾಡೋರ್ಗೆ ಆಗ್ಬೋದು, ಹೊಸ ಹೊಸ ಇನೋವೇಷನ್ಸ್ ಗಳನ್ನ ಕ್ರಿಯೇಟ್ ಮಾಡೋದು ಆಗ್ಬೋದು. ಇವೆಲ್ಲದರ ಆಧಾರದ ಮೇಲೆ ಇದನ್ನ ಈ ಯೋಜನೆ ಜಾರಿ ತಂದಿರೋದು. ಈ ಯೋಜನೆಯ ಪ್ರಮುಖವಾಗಿರುವಂತಹ ಉದ್ದೇಶಗಳು ಕೂಡ ಇದೇ ಆಗಿರುತ್ತೆ. ಸೊ ಕ್ಲಿಯರ್. ಹಾಗಾಗಿ ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಬಹುತೇಕ ಕೇಳುವ ಚಾನ್ಸಸ್ ಇದೆ, ನೀವು ಇದನ್ನ ನೋಡಬಹುದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ನಿಮಗೆ ಒಂದು ಇಸ್ರೇಲ್ ಟ್ರೈಬ್ಸ್ ಗೆ ಸಂಬಂಧಪಟ್ಟಂತೆ, ಅದು ಇಂಡಿಯಾದಲ್ಲಿ ಇರೋದ್ರಿಂದ ಇದ್ರ ಮೇಲೆ ಕ್ವಶನ್ಸ್ ಆಗೋ ಚಾನ್ಸಸ್ ಇದೆ, ಇಶ್ಯೂಸ್ ಕೂಡ ಇದೆ. ಇದನ್ನ ನೋಡ್ಬೋದು. ಇದು ಬ್ನೇ ಮೇನಾಸೆ ಟ್ರೈಬ್, ಬ್ನೇ ಮೇನಾಸೆ ಎಥ್ನಿಕ್ ಕಮ್ಯುನಿಟಿ ಬಗ್ಗೆ. ಇದೊಂದು ಜನಾಂಗೀಯ ಸಮುದಾಯ. ಇದು ಈ ಒಂದು ಜನಾಂಗೀಯ ಸಮುದಾಯವನ್ನ ಇಸ್ರೇಲ್ ಸರ್ಕಾರ ರೀಸೆಂಟ್ ಆಗಿ ತನ್ನ ರಾಷ್ಟ್ರಕ್ಕೆ ಕಳಿಸ್ಕೊಳ್ಳುವಂತ ಅಥವಾ ಕರೆಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಸೊ ಹಾಗಾಗಿ ಇದು ಇಶ್ಯೂಸ್ ಅನ್ನೋದ್ರಿಂದ ಬಹುತೇಕ ಕೇಳಬಹುದು. ಇದು ಇಂಟರ್ ನ್ಯಾಷನಲ್ ಇಶ್ಯೂಸ್ ಆಗಿರೋದ್ರಿಂದ, ಅಂದ್ರೆ ಒಂದು ಟ್ರೈಬ್ ಅನ್ನ ಇನ್ನೊಂದು ರಾಷ್ಟ್ರ ಟ್ರೈಬ್ ವಾಪಸ್ ಕರೆಸ್ಕೊಳ್ತಾ ಇದೆ. ಸೊ ಕ್ಲಿಯರ್. ಹಾಗಾಗಿ ಇದ್ರ ಮೇಲೆ ಕ್ವಶನ್ಸ್ ಆಗುವ ಸಾಧ್ಯತೆ ಇದೆ. ಬ್ನೇ ಮೇನಾಸೆ ಟ್ರೈಬ್, ಇದ್ರ ಬಗ್ಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಜಾಸ್ತಿ ಇದೆ. ಇದು ಮಣಿಪುರ ಮತ್ತು ಮಿಜೋರಾಂ ರಾಜ್ಯಗಳಲ್ಲಿ ಇರುವಂತಹ ಟ್ರೈಬ್ ಇದೆ ನೋಡಿ. ವೆರಿ ಇಂಪಾರ್ಟೆಂಟ್. ಮಣಿಪುರ ಮತ್ತು ನಾರ್ತ್ ಈಸ್ಟ್ ಸ್ಟೇಟ್ ಅಲ್ಲಿ ಬರುವಂತಹ ಈಶಾನ್ಯ ರಾಜ್ಯಗಳಲ್ಲಿ ಬರುವಂತಹ ಮಿಜೋರಾಂ ಮತ್ತು ಯಾವುದು ಮೇಘಾಲಯ ರಾಜ್ಯದಲ್ಲಿ, ಮಿಜೋರಾಂ ಮತ್ತು ಮಣಿಪುರ ರಾಜ್ಯದಲ್ಲಿ ಕಂಡು ಬರುವಂತಹ ಒಂದು ಟ್ರೈಬ್ ಇದು. ಸೊ ಕ್ಲಿಯರ್. ಇದನ್ನ ಈ ಒಂದು ಟ್ರೈಬ್ ನ ವಾಪಸ್ ತಮ್ಮ ರಾಷ್ಟ್ರಕ್ಕೆ ಕರೆಸ್ಕೊಳ್ತಾ ಇದ್ದಾರೆ ಇಸ್ರೇಲ್ ಕಂಟ್ರಿಯವರು. ಹಾಗಾಗಿ ಇದು ಇಶ್ಯೂಸ್ ಅಲ್ಲಿ ಇದೆ.
ಸೊ ಇಲ್ಲಿ ನೋಡಿ ಮೊದಲನೇ ಸ್ಟೇಟ್ಮೆಂಟ್ ನೋಡೋಣ. ಇದಕ್ಕೆ ಸಂಬಂಧಪಟ್ಟಂತೆ ಬ್ನೇ ಮೆನಾಶೆಗೆ ಸಂಬಂಧಪಟ್ಟಂತೆ ಯಾವ ಯಾವ ಹೇಳಿಕೆಗಳು ಕೊಟ್ಟಿದ್ದಾರೆ, ಯಾವ ಹೇಳಿಕೆಗಳು ಸರಿ ಇವೆ ತಪ್ಪಿದ್ದು ನೋಡ್ತಾ ಹೋಗೋಣ. ಅವರು ಭಾರತದ ಈಶಾನ್ಯ ರಾಜ್ಯಗಳಿಂದ ಬಂದ ಜನಾಂಗೀಯ ಸಮುದಾಯ ಅಂತ ಮೊದಲನೇ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಲ್ಲಿ ಇರುವಂತಹ ಎಥ್ನಿಕ್ ಗ್ರೂಪ್ ಇದು ಈಶಾನ್ಯ ಭಾರತದ ನಾರ್ತ್ ಈಸ್ಟ್ ಸ್ಟೇಟ್ ಅಲ್ಲಿ ಇರುವಂತಹ ಜನಾಂಗೀಯ ಸಮುದಾಯ ಅಂತಿದೆ. ಮೊದಲನೇ ಸ್ಟೇಟ್ಮೆಂಟ್ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಅವರು ಬೈಬಲ್ ನ ಮನಾಸೆ ಬುಡಕಟ್ಟು ವಂಶಸ್ಥರು ಎಂದು ಹೇಳಿಕೊಳ್ಳುತ್ತಾರೆ. ಕರೆಕ್ಟ್, ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್. ಇದು ಬೈಬಲ್ ಅಲ್ಲಿ ಬರುವಂತ ಯಾವುದು ಮನಾಸೆ ಟ್ರೈಬ್ ಗೆ ಸೇರಿದವರು ನಾವು ಅಂತ ಹೇಳ್ಕೊಳ್ತಾರೆ. ಸೊ ಹಾಗೆ ಎರಡನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಅಂತ ನಾವು ಹೇಳ್ಬೋದು. ಮೂರನೇದು ಅವರನ್ನು ಭಾರತದಲ್ಲಿ ಅಧಿಕೃತವಾಗಿ ಪರಿಶಿಷ್ಟ ಪಂಗಡ ಎಂದು ಗುರುತಿಸಲಾಗಿದೆ. ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಇವರನ್ನ ಭಾರತದಲ್ಲಿ ಶೆಡ್ಯೂಲ್ಡ್ ಟ್ರೈಬ್ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡಿಲ್ಲ. ಸೊ ಹಾಗಾಗಿ ಮೂರನೇ ಸ್ಟೇಟ್ಮೆಂಟ್ ಇಲ್ಲಿ ರಾಂಗ್ ಆಗುತ್ತೆ. 1 and 2 ಅನ್ನೋ ಸ್ಟೇಟ್ಮೆಂಟ್ ಮಾತ್ರ ಇಲ್ಲಿ ಕರೆಕ್ಟ್ ಆಗುತ್ತೆ. ಹಾಗೆ ಬ್ನೇ ಮೆನಾಶೆ ಟ್ರೈಬ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್. ಇದನ್ನ ಎಕ್ಸಾಮ್ ಅಲ್ಲಿ ಬಹುತೇಕ ಕೇಳೋ ಚಾನ್ಸಸ್ ಇದೆ. ಇದು ಇಂಡಿಯಾ ಮತ್ತು ಇಸ್ರೇಲ್ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತದ್ದು. ಸೊ ಕ್ಲಿಯರ್. ಇತ್ತೀಚೆಗೆ ಇಸ್ರೇಲ್ ಗವರ್ಮೆಂಟ್ ಏನಿದೆ ಈ ಒಂದು ಮನೆ ಮೆನಾಸೆ ಅನ್ನೋ ಒಂದು ಟ್ರೈಬ್ ಅನ್ನ ವಾಪಸ್ ಕರೆಸ್ಕೊಳ್ತೀವಿ ಅಂತ ಹೇಳಿದ್ರು. ಬ್ನೇ ಮೆನಾಸೆ ಅನ್ನೋ ಟ್ರೈಬ್ ಅನ್ನ ವಾಪಸ್ ಕರೆಸ್ಕೊಳ್ತೀವಿ. ಭಾರತದಲ್ಲಿ ಇವಾಗ ಅಟ್ ಪ್ರೆಸೆಂಟ್ 5800 ಜನಸಂಖ್ಯೆ ಇದೆ. ಇದರ ಹಂತವಾಗಿ ಇಷ್ಟು ಟ್ರೈಬ್ಸ್ ಗಳನ್ನ ನಾವು ಭಾರತದಿಂದ ವಾಪಸ್ ಕರೆಸ್ಕೊಳ್ತೀವಿ ಅಂತ ಹೇಳಿದ್ದಾರೆ ಯಾರು, ಇಸ್ರೇಲ್ ಸರ್ಕಾರ. ಸೊ ಹಾಗಾಗಿ ಈ ಯಹೂದಿಗಳು ಇವರು ಯಾರು ನೋಡಿ, ಇಸ್ರೇಲ್ ಅಂತಂದ್ರೆ ಯಾವುದು ಯಹೂದಿಗಳು. ಸೊ ತಲೆಗೆ ಬರಲಿ ಇದನ್ನ, ಇಸ್ರೇಲ್ ಯಹೂದಿಯ ಟ್ರೈಬ್ ಇದು. ಸೊ ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಎಕ್ಸಾಮ್ ಕ್ವಶನ್ಸ್ ಆಗ್ಬೋದು. ಇವರು ಹೇಳ್ತಾರೆ 2026ರ ವೇಳೆಗೆ 2026ಗೆ 1200 ಜನಗಳನ್ನ ಕರೆಸ್ಕೊಳ್ತೀವಿ. ಇದಾದ್ರೆ ಉಳಿದ 4600 ಸದಸ್ಯರನ್ನ 2030ರ ಹೊತ್ತಿಗೆ ಹಂತವಾಗಿ ಒಂದಾದ್ಮೇಲೆ ಒಂದಷ್ಟು ಜನವನ್ನ ವಾಪಸ್ ಕರೆಸ್ಕೊಳ್ತಾ ಬರ್ತೀವಿ ಅಂತ ಹೇಳುತ್ತೆ. ಹಾಗಾಗಿ ಬ್ನೇ ಮೆನಾಸೆ ಟ್ರೈಬ್ ಸಂಬಂಧಪಟ್ಟಂತೆ ಯಾವ ರಾಷ್ಟ್ರಗಳ ನಡುವೆ ಇಶ್ಯೂಸ್ ಇದೆ ಅಂತ ಕೂಡ ಕೇಳಬಹುದು. ಭಾರತ ಮತ್ತೆ ಇಸ್ರೇಲ್. ಭಾರತದಲ್ಲಿರುವ ಬ್ನೇ ಮೆನಾಸೆ ಅನ್ನೋ ಟ್ರೈಬ್ ಅನ್ನ ಭಾರತದಿಂದ ಇಸ್ರೇಲ್ಗೆ ಇಸ್ರೇಲ್ ಸರ್ಕಾರ ಕರೆಸ್ಕೊಳ್ತಾ ಇದೆ. ಸೊ ಇಲ್ಲಿ ಹಾಗಿದ್ರೆ ಇದೊಂದು ಜನಾಂಗೀಯ ಧಾರ್ಮಿಕ ಯಹೂದಿ ಸಮುದಾಯ. ಇದೊಂದು ಹಾಗಿದ್ರೆ ಬ್ನೇ ಮೆನಾಸೆ ಅನ್ನೋದು ಯಾವ ರೀತಿಯ ಸಮುದಾಯ ಅಂತ ಕೇಳಿದ್ರೆ ಯಹೂದಿ ಸಮುದಾಯ. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ನ ಕೇಳಬಹುದು. ಯಾವ ಒಂದು ರಿಲಿಜಿಯಸ್ ಗ್ರೂಪ್ಗೆ ಸೇರಿದ್ದು, ಜ್ಯೂಸ್ ಕಮ್ಯುನಿಟಿಗೆ ಸೇರಿದ್ದು. ಜ್ಯೂಸ್ ಅಂದ್ರೆ ಯಾವುದು, ಯಹೂದಿ ಕಮ್ಯುನಿಟಿಗೆ ಸೇರಿದ್ದು. ಇದು ಎಲ್ಲೆಲ್ಲ ಕಂಡು ಬರುತ್ತೆ, ಭಾರತದಲ್ಲಿ ಮಣಿಪುರ ಮತ್ತು ಮಿಜೋರಾಂ ರಾಜ್ಯಗಳಲ್ಲಿ ಇರುವಂತಹ ಟ್ರೈಬ್ ಇದು. ಸದ್ಯಕ್ಕೆ ಇದು ಈ ಒಂದು ಟ್ರೈಬ್ ಭಾರತದ ಮಿಜೋರಾಂ ಮತ್ತೆ ಮಣಿಪುರದಲ್ಲಿ ಇರುವಂತಹ ಪ್ರಮುಖವಾಗಿರುವಂತಹ ಟ್ರೈಬ್ ಆಗಿರುತ್ತೆ. ಸೊ ಕ್ಲಿಯರ್. ಹಾಗಾಗಿ ಇವರು ಸುಮಾರು ಇಸ್ರೇಲ್ ಕಳೆದು ಹೋದಂತಹ ಬುಡಕಟ್ಟುಗಳಲ್ಲಿ, ಇಸ್ರೇಲ್ ಇಂದ ಸಂಪೂರ್ಣವಾಗಿ ನಶಿಸಿ ಹೋದಂತಹ ಬುಡಕಟ್ಟು ಜನಾಂಗಗಳಲ್ಲಿ ಈ ಒಂದು ಟ್ರೈಬ್ ಕೂಡ, ಮೆನಾಸೆ ಟ್ರೈಬ್ ಕೂಡ ಒಂದು ಅಂತ ಹೇಳ್ಕೊಳ್ತಾರೆ. ಯಾವುದು, ಬೈಬಲ್ ನ ಬುಡಕಟ್ಟಿನ ವಂಶ. ಮೆನಾಸೆ ಎಂಬ ಬೈಬಲ್ ನ ಬುಡಕಟ್ಟು ಜನಾಂಗದವರು ಇವರು ಅಂತ ಹೇಳಿ ಇಸ್ರೇಲ್ ಅವರು ಅಂತ ಹೇಳಿ ಇವರು ಕ್ಲೈಮ್ ಮಾಡ್ಕೊಳ್ತಾರೆ. ಸೊ ಕ್ಲಿಯರ್. ಇವರು ಒಂದು 300-500 ವರ್ಷಗಳ ಹಿಂದೆನೆ ಭಾರತಕ್ಕೆ ಬಂದು ಇವರು ಪೂರ್ವಜರು ನೆಲೆಸಿದ್ರು. ಬಟ್ ಆದ್ರೆ ಈ ಯಹೂದಿ ಸಂಪ್ರದಾಯಗಳನ್ನ ಕೂಡ ಇನ್ನೂ ಕೂಡ ಇವರು ಫಾಲೋ ಅಪ್ ಮಾಡ್ತಾ ಇದ್ರು. ಹಾಗಾಗಿ ಇವರು ನಾವು ಎಲ್ಲಿಂದ ಕಳಿಸ್ಕೊಂಡಿದ್ರು, ಯಹೂದಿಗಳು ಅಂತಾನೆ ಹೇಳಿ ಕಳಿಸ್ಕೊಟ್ರು. ರೋಮನರು ಇವರು ಅಲ್ಲಿಂದ ಓಡಿಸ್ಲಿಕ್ಕೂ ಮುಂದೆನೆ ಇವರು ಭಾರತಕ್ಕೆ ಬಂದಂತ ಪೂರ್ವಜರು. ಯಾವ ಪೂರ್ವಜರು, ಇವಾಗ ಇರುವಂತಹ ಬ್ನೇ ಮೆನಾಸೆ ಜನಾಂಗದ ಪೂರ್ವಜರು ಭಾರತಕ್ಕೆ 300-500 ವರ್ಷಗಳ ಹಿಂದೆ ಯಹೂದಿಗಳನ್ನ ಇಸ್ರೇಲ್ ಓಡಿಸಿಕೊಂಡು ಮುಂದೆ ಭಾರತಕ್ಕೆ ಬಂದಂತವ್ರು. ಸೊ ಕ್ಲಿಯರ್. ಹಾಗಾಗಿ ಭಾರತದಲ್ಲಿ ಇವರಿಗೆ ನೆಲೆನ ಕೊಂಡ್ಕೊಂಡಿರ್ತಾರೆ. ಆದ್ರೆ ಭಾರತದಲ್ಲಿ ಇವ್ರನ್ನ ಟ್ರೈಬ್ ಅಂತ ಹೇಳಿ, ಶೆಡ್ಯೂಲ್ ಟ್ರೈಬ್ ಅಂತ ಹೇಳಿ ಗುರುತನ್ನ ಮಾಡಿರೋದಿಲ್ಲ. ಸೊ ಕ್ಲಿಯರ್. ಹಾಗಾಗಿ ಇದನ್ನ ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಈ ಒಂದು ಟ್ರೈಬ್ ಮೇಲೆ ಬಹುತೇಕ ಎಕ್ಸಾಮ್ ಅಲ್ಲಿ ಕೇಳುವ ಸಾಧ್ಯತೆ ಇದೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಅಬು ಜಲ್ಮಾದಿಯ ಟ್ರೈಬ್. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳಬಹುದು. ಸೊ ಏನಕ್ಕೆ ಈ ಅಬು ಜಲ್ಮಾದಿಯ ಟ್ರೈಬ್ ಏನಿದೆ ಇದು ಛತ್ತೀಸ್ಗಢದಲ್ಲಿ ಕಂಡು ಬರುವಂತಹ ಒಂದು ಟ್ರೈಬ್ ಇದು. ಸೊ ನಿಮಗೆ ಈ ಬಸ್ತರ್ ಕ್ರೀಡಾಕೂಟಗಳು ಇತ್ತೀಚೆಗೆ ಈ ಭಾಗದಲ್ಲಿ ಹೆಚ್ಚು ಕಾಣಿಸ್ಕೊಳ್ತಾ ಇದೆ. ಈ ಕ್ರೀಡಾಕೂಟದಲ್ಲಿ ಈ ಒಂದು ಟ್ರೈಬ್ ಏನಾಗ್ತದೆ, ಹೆಚ್ಚು ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಇದು ನ್ಯೂಸ್ ಅಲ್ಲೂ ಕೂಡ ಇದೆ, ಇದನ್ನು ಕೂಡ ಕೇಳಬಹುದು. ಸೊ ಹಾಗಾಗಿ ಅಬು ಜಲ್ಮಾದಿಯ ಟ್ರೈಬ್ ಬಗ್ಗೆನೂ ಕೂಡ ಎಕ್ಸಾಮ್ ಕ್ವಶನ್ಸ್ ಏನಂತ ಕೇಳಬಹುದು ನೋಡ್ತಾ ಹೋಗೋಣ.
ಅಬು ಜಲ್ಮಾದಿಯಾ ಅಥವಾ ಅಬೂಜ್ ಮರಿಯಾ ಟ್ರೈಬ್ಗೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ನೋಡ್ತೋಣ. ಮೊದಲನೇದು, ಅವರು ಪ್ರಾಥಮಿಕವಾಗಿ ಛತ್ತೀಸ್ಗಢದ ಅಬೂಜ್ಮರ್ ಪ್ರದೇಶದಲ್ಲಿ ಕಂಡು ಬರುತ್ತಾರೆ ಅಂತ ಹೇಳವ್ರೆ. ಛತ್ತೀಸ್ಗಢದಲ್ಲಿ ಕಂಡು ಬರುವಂತಹ ಒಂದು ಟ್ರೈಬ್ ಇದು. ಹಾಗಾಗಿ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್ ಗೆ ಬಿ ನ ಹೆಲ್ಮೆಟ್ ಮಾಡಬಹುದು ನಾವಿಲ್ಲಿ. ಎರಡನೇದು, ಅವರು ಗೊಂಡು ಬುಡಕಟ್ಟಿನ ಉಪಗುಂಪು ಅಂತ ಹೇಳ್ತಾರೆ. ಹೌದು, ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಗೊಂಡು ಗೊಂಡು ಟ್ರೈಬ್ಸ್ ಬರುತ್ತೆ, ಅದರ ಒಂದು ಉಪಗುಂಪು ಅಂತ ಹೇಳಿ ಹೇಳಿಸ್ಕೊಳ್ಳೋದು ಕರೆಕ್ಟ್ ಆಗಿದೆ. ಇವರು ಎರಡನೇ ಸ್ಟೇಟ್ಮೆಂಟ್ ನಿಮಗೆ ಕರೆಕ್ಟ್ ಆಗಿದೆ. ಇವರನ್ನ ನಿರ್ದಿಷ್ಟವಾಗಿ ದುರ್ಬಲ ಬುಡಕಟ್ಟು ಗುಂಪು PVTZ ಗುಂಪಿಗೆ ಸೇರಿಸಿದ್ದಾರೆ ಅಂತ ಹೇಳ್ತಾರೆ. ಮೂರನೇ ಸ್ಟೇಟ್ಮೆಂಟ್ ಕೂಡ ಇದು ಕೂಡ ಕರೆಕ್ಟ್ ಆಗಿದೆ. ಹಾಗಾಗಿ ಈ ಸ್ಟೇಟ್ಮೆಂಟ್ 1, 2, 3 ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಕ್ಲಿಯರ್, 1, 2, 3 ಅನ್ನೋದು ಇಲ್ಲಿ ಆಮೇಲೆ ಎಲ್ಲವೂ ಕರೆಕ್ಟ್ ಇದೆ ಅನ್ನೋದು ಈ ಒಂದು ಕ್ವಶನ್ ಗೆ ಆನ್ಸರ್ ಆಗುತ್ತೆ. ಸೊ ಕ್ಲಿಯರ್, ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಕ್ವಶನ್ಸ್ ಕೇಳ್ಬೋದು. ಸೊ ಹಾಗಿದ್ರೆ ಏನಿದು ಇಶ್ಯೂಸ್ ಏನಿದೆ, ಯಾಕೆ ಕೇಳ್ತಾರೆ, ಇದ್ರ ಮೇಲೆ ನೋಡ್ತಾ ಹೋಗೋಣ. ಈ ಬಸ್ತರ್ ಒಲಿಂಪಿಕ್ಸ್ ಪಂದ್ಯಾವಳಿಗಳಲ್ಲಿ ರೀಸೆಂಟ್ ಆಗಿ ಅಬುಜ್ಮದಿಯಾ ಅನ್ನೋ ಒಂದು ಟ್ರೈಬ್ ಏನಿದೆ, ಈ ಒಂದು ಟ್ರೈಬ್ ಅತ್ಯಂತ ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಇಶ್ಯೂಸ್ ಅಲ್ಲಿ ಇರೋದನ್ನ ನಾವಿಲ್ಲಿ ಸರ್ವೇ ಸಾಮಾನ್ಯವಾಗಿ ನೋಡ್ತೀವಿ. ಇದು ಛತ್ತೀಸ್ಗಢದಲ್ಲಿ ಬರ್ತಾ ಹೋಗುತ್ತೆ. ಬಸ್ತರ್ ಭಾಗದಲ್ಲಿ ಬರುವಂತಹ ಜನಾಂಗದವರು, ಅದು ಟ್ರೈಬಲ್ ಗ್ರೂಪ್ಸ್ ಅವರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಹಾಗಾಗಿ ಇದು ಇಶ್ಯೂಸ್ ಅಲ್ಲಿ ಇದೆ. ಈ ಅಜ್ಮಾದಿಯಾ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂತೆ ಏನ್ ನೋಡ್ತಾ ಹೋಗೋಣ. ಇವರು ಎಲ್ಲಿ ಕಂಡು ಬರ್ತಾ ಹೋಗ್ತಾರೆ, ಛತ್ತೀಸ್ಗಢ ಭಾಗದಲ್ಲಿ ಬಸ್ತರ್ ಡಿಸ್ಟಿಕ್ ಬರ್ತಾ ಹೋಗುತ್ತೆ. ಬಸ್ತರ್ ಪ್ಲಾಟು ಏನ್ ಬರ್ತಾ ಹೋಗುತ್ತೆ, ಆ ಭಾಗದಲ್ಲಿ ಇರುವಂತ ಒಂದು ಟ್ರೈಬ್ ಇದು ಮಧ್ಯ ಭಾರತದ ಗೊಂಡ್ ಬುಡಕಟ್ಟಿಗೆ ಸೇರಿದಂತಹ ವಿಶೇಷ, ಅದು ಕೂಡ ಉಪ ಪಂಗಡ. ಸೊ ಅವನಾಗ್ಲೇ ಹೇಳಿದೆ, ಯಾವ್ದು ಉಪ ಗುಂಪು. ಅವನ ಎಕ್ಸಾಂಪಲ್ ಕೂಡ ಕೇಳುವುದು, ಯಾವ ಬುಡಕಟ್ಟಿನ ಉಪಗುಂಪು ಇದು ಅಂತ ಕೇಳ್ತಾ ಹೋಗ್ಬೋದು. ಸೊ ಯಾವ ಬುಡಕಟ್ಟಿನ ಉಪಗುಂಪು ಅಂತ ಹೇಳಿದ್ರೆ ಗೊಂಡ್ ಟ್ರೈಬ್. ಸೊ ಇದು ಸಬ್ ಗ್ರೂಪ್ ಆಫ್ ಗೊಂಡ್ ಟ್ರೈಬ್. ಸೊ ಗೊಂಡ್ ಟ್ರೈಬಿನ ಸಬ್ ಗ್ರೂಪ್ ಆಗಿರುತ್ತೆ ಯಾವುದು, ಅಜ್ಮಾ ಅಬು ಜಲ್ಮಾದಿಯಾ. ಸೊ ಕ್ಲಿಯರ್. ಅದೇ ತರ PVTZ. ಸೊ ಇದು PVTZ ಅಂದ್ರೆ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪಿಗೆ ಸೇರಿದಂತಹ ಒಂದು ಟ್ರೈಬ್ ಇದು. ಸೊ ಇದು ಕೂಡ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಸಾಮಾನ್ಯವಾಗಿ ಪಿತೃ ಪ್ರಧಾನವಾಗಿರುವ ಸಮಾಜದಲ್ಲಿ ಬದುಕುವಂತಹ ಒಂದು ಟ್ರೈಬ್ ಇದು. ಸೊ ಹಾಗಾಗಿ ಇದ್ರ ಮೇಲೆ ಕ್ವಶನ್ಸ್ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಇಶ್ಯೂಸ್ ಇರೋದ್ರಿಂದ ನಾವು ಇದನ್ನು ಕೂಡ ನೋಡ್ಕೋಬಹುದು. ಯಾವ ಟ್ರೈಬ್ಸ್ ಯಾವ ಸ್ಟೇಟ್ ಅಲ್ಲಿ ಬರುತ್ತೆ ಅನ್ನೋದು ಕೂಡ ನೀವು ಇಲ್ಲಿ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾ ಹೋಗ್ಬೋದು. ಎಕ್ಸಾಮ್ ಪ್ರಿಪೇರ್ ಆಗ್ಬೇಕಾದ್ರೆ ಇವೆಲ್ಲ ನೋಡ್ಕೋಬೇಕಾಗತ್ತೆ. ಇವರು ಸಹಜವಾಗಿ ಏನನ್ನ ಮಾಡ್ತಾ ಹೋಗ್ತಾರೆ, ಒಂದೊಂದು ಫೆಸ್ಟಿವಲ್ ಆಚರಣೆ ಮಾಡ್ತಾರೆ. ಇವರು ಟ್ರೈಬ್ ಅನ್ನೋದು ಕೇಳಿದ್ರೆ ಟ್ರೈಬ್ ಅಲ್ಲಿ ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ ಕೇಳ್ಬೋದು. ಆ ಟ್ರೈಬ್ ಆಚರಣೆ ಮಾಡುವಂತ ಹಬ್ಬಗಳು ಯಾವ್ದು ಅಂತ ಕೇಳ್ಬೋದು. ಅದೇ ಯಾವ ಇಲ್ಲಿ ಹಬ್ಬ, ಸಾಜಾ ಫೆಸ್ಟಿವಲ್ ಯಾವ ಒಂದು ಟ್ರೈಬ್ ಆಚರಣೆ ಮಾಡುತ್ತೆ ಅಂತ ಹೇಳಿ ನೀವು ಕೊಡ್ಬೋದು. ಅಂದ್ರೆ ಪ್ರಕೃತಿಯನ್ನ ದೇವರು ಅಂತ ಹೇಳಿ ಇವ್ರು ಏನ್ ಮಾಡ್ತಾ ಹೋಗ್ತಾರೆ, ಪೂಜೆನ ಮಾಡ್ತಾ ಹೋಗ್ತಾರೆ. ಕೃಷಿಯಲ್ಲಿ ಏನು ಬೆಳೆದಂತಹ ಅಗ್ರಿಕಲ್ಚರ್ ಮಾಡಿದಾಗ ಅವ್ರಿಗೆ ಏನ್ ಸಿಗುತ್ತಲ್ಲ, ಅದರಿಂದ ಅದಕ್ಕೆ ಹಬ್ಬಗಳನ್ನ ರೀತಿಯಲ್ಲಿ ಆಚರಣೆಯನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಅಗ್ರಿಕಲ್ಚರ್ ಬೆಳೆದಾದ್ಮೇಲೆ, ಕೃಷಿಯನ್ನ ಮಾಡಾದ್ಮೇಲೆ ಫೈರ್ ಪ್ರಾಡಕ್ಟ್ ನಿಮ್ಗೆ ಏನ್ ಸಿಗುತ್ತೆ ಅದನ್ನೆಲ್ಲ ರಾಸಿಯನ್ನ ಹಾಕಿ, ಗುಡ್ಡೆಯನ್ನ ಹಾಕಿ ಸುತ್ತಲ ಡ್ಯಾನ್ಸ್ ಮಾಡೋದಾಗ್ಬೋದು, ಇವೆಲ್ಲನೂ ಕೂಡ ಟ್ರೈಬ್ ಮಾಡುತ್ತೆ. ಅದನ್ನ ಸಾಜಾ ಫೆಸ್ಟಿವಲ್ ಅಂತ ಕರಿತಾ ಹೋಗ್ತಾರೆ. ಅದೇ ತರ ಬಸ್ತರ್ ಪ್ಲಾಟ್ಯೂಲ್ ಬರೋದ್ರಿಂದ ಇವರು ಬಸ್ತರ್ ದಸರಾವನ್ನು ಕೂಡ ಈ ಒಂದು ಬುಡಕಟ್ಟು ಜನಾಂಗ ಆಚರಣೆಯನ್ನ ಮಾಡುತ್ತೆ. ಬಸ್ತರ್ ಜನಾಂಗದವರು ಕೂಡ, ಈ ಜನಾಂಗದವರು ಬಸ್ತರ್ ದಸರಾವನ್ನು ಕೂಡ ಇದು ಏನು ಸಾಮಾನ್ಯವಾಗಿ ಈ ಒಂದು ಟ್ರೈಬ್ ಆಚರಣೆಯಲ್ಲಿ ತನ್ನ ಭಾಗವಾಗಿ ಮಾಡ್ಕೊಂಡಿದೆ. ಇಷ್ಟು ಕೂಡ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು, ಈ ಒಂದು ಟ್ರೈಬ್ಗೆ ಸಂಬಂಧಪಟ್ಟಿದ್ದು. ಇದನ್ನ ನಿಮಗೆ ಸಾಮಾನ್ಯವಾಗಿ ಎಕ್ಸಾಮ್ ಅಲ್ಲಿ ಕೂಡ ಕ್ವಶನ್ಸ್ ಅನ್ನ ಕೇಳಬಹುದು, ನೀವು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಇದೇ ತರ NCG ಇಂದು ನಿಮಗೆ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಸ್ ಗಳು ಕೂಡ ಇವೆ. NCG IAS ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, NCG ಬ್ಯಾಂಕಿಂಗ್ ಮತ್ತು SSC ಗೆ ಸಂಬಂಧಪಟ್ಟಂತೆ ಒಂದು ಯೂಟ್ಯೂಬ್ ಚಾನಲ್ ಇದೆ. SSC GD ಗೆ ಪ್ರಿಪೇರ್ ಆಗೋರು NCG ಬ್ಯಾಂಕಿಂಗ್ SSC ಇದಕ್ಕೆ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಸ್ ಕೂಡ ನೋಡ್ಬೋದು. ಅದೇ ತರ IAS ಪ್ರಿಪೇರ್ ಆಗೋತ್ರ NCG IAS ಯೂಟ್ಯೂಬ್ ಚಾನಲ್ ಮಾಡಿದೀವಿ, ಅಲ್ಲಿ ನಿಮಗೆ ಕಂಟೆಂಟ್ ಗಳು ಅಪ್ಲೋಡ್ ಆಗ್ತಾ ಇರ್ತೀವಿ, ಅದನ್ನ ನೋಡ್ಬೋದು. ಇನ್ನು KPSC FD STA ಸಂಬಂಧಪಟ್ಟಂತೆ ಈ ಒಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ಸ್ನೇಹಿತರು ಕೂಡ ಇದನ್ನ ಶೇರ್ ಮಾಡಿ. ಮತ್ತೆ ನಾವು ಕೊಟ್ಟಿರುವಂತಹ ಕ್ವಶನ್ಸ್ ಗಳನ್ನ ಸಾಧ್ಯವಾದಷ್ಟು ಕೂಡ ಒಂದು ಕಡೆ ಬರೆದು ಇಟ್ಕೊಂಡು ಆನ್ಸರ್ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡಬಹುದು ನೀವು. ಸೊ ಇದರಿಂದ ಮುಂದೆ ಏನ್ ಪ್ರಿಪೇರ್ ಆಗ್ತಿರ್ತಾರ ಎಕ್ಸಾಮ್ಸ್ ಗಳು ಹೆಲ್ಪ್ ಆಗುತ್ತೆ. ಸೊ ಕ್ಲಿಯರ್. ಮತ್ತೆ KS ಕ್ಲಾಸಸ್ಗೆ ಆಗ್ಬೋದು, FD STA ಕ್ಲಾಸಸ್ಗೆ ಆಗ್ಬೋದು, ಗ್ರೂಪ್ C ಕ್ಲಾಸಸ್ಗೆ ಆಗ್ಬೋದು. ಯಾರು ಪ್ರಿಪೇರ್ ಆಗ್ತಿದ್ರೆ NCG ಇನ್ಸ್ಟಿಟ್ಯೂಟ್ ನ ಕಾಂಟ್ಯಾಕ್ಟ್ ಮಾಡಿ. ಅದೇ ತರ ಟೆಟ್ ಸೀರೀಸ್ ಪ್ರಿಪೇರ್ ಆಗ್ತಿದ್ರು ಕೂಡ ಸಿಗುತ್ತೆ. ಇಲ್ಲ ನಮಗೆ ಓನ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಅಷ್ಟೇ ಬೇಕು, ಅದಕ್ಕಷ್ಟೇ ಪ್ರಿಪೇರ್ ಆಗ್ತಿದೀವಿ ಅಂತಂದ್ರೆ ಡೈರೆಕ್ಟ್ NCG ಇನ್ಸ್ಟಿಟ್ಯೂಟ್ ಅನ್ನ ಅಥವಾ ಕೆಳಗಡೆ ಕಾಣುವಂತ ನಂಬರ್ಗೆ ನೀವು ಡಯಲ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.